ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಬ್ಯಾಟ್ ಸೆಲೆಕ್ಷನ್ಗೆ ಅಂತ ಬಂದಿದ್ರಿ. ಸೊ ನಾವು ಬಂದಿರೋ ಔಟ್ಲೆಟ್ ಬಂದು ಸಿ ಕೆ ಸ್ಪೋರ್ಟ್ಸ್ ಅಂತ. ಸೊ ಈ ಔಟ್ಲೆಟ್ ಬಂದು ಈ ಕುಂದಾಪುರ ಮತ್ತು ತಿರ್ಗ ಡೊಮ್ಮಸಂದ್ರ ಈ ಮೇನ್ ರೋಡಲ್ಲಿ ಬರುತ್ತೆ. ಇವತ್ತು ನಾವು ಸೆಲೆಕ್ಟ್ ಮಾಡಿರೋ ಬ್ಯಾಟ್ ಬಂದು ಗ್ರೇ ನೆಕ್ಲೆಸ್ ಅಂತ. ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಬೇಸಿಕಲಿ ನನ್ನ ಫ್ರೆಂಡ್ ಬಂದು ನಾನ್ ಸ್ಕೂಪ್ ಬ್ಯಾಟ್ ನೋಡ್ತಿದ್ದ. ವೆಯ್ಟ್ ಬಂದು ಆಲ್ಮೋಸ್ಟ್ 1200 1200 ಗ್ರಾಮ್ಸ್ವರೆಗೂ. ನಾವು ಔಟ್ಲೆಟ್ ಅವ್ರಿಗೆ ಸ್ಟಫ್ ಶೀಟ್ ಹೇಳಿದ್ರಿ ಇನ್ಸ್ಟಾಲೇಷನ್ ಮಾಡಿಕೊಡೋದಕ್ಕೆ. ತುಂಬ ನೀಟಾಗಿ ಮಾಡಿಕೊಟ್ರು. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಸೊ ನೀಟಾಗಿ ಕ್ಲೀನಾಗಿ ಮಾಡಿಕೊಟ್ರು. ಆ್ಯಂಡ್ ಮೋರೋವರ್ ಯಾವುದೇ ಥರ ಬಬಲ್ಸ್ ಏನೂ ಬರಲಿಲ್ಲ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇತ್ತು ಅವ್ರ ಹತ್ರ ಅವ್ರ ಔಟ್ಲೆಟಲ್ಲಿ. ನಾವು ಸೆಲೆಕ್ಟ್ ಮಾಡಿರೋ ಬ್ಯಾಟ್ ಬಂದು ಗ್ರೇ ನೆಕ್ಲೆಸ್ಸು. ಸೊ ಇದು ಬಂದು ಓಲ್ ಹ್ಯಾಂಡ್ಲ್ ಇತ್ತು. ಸೊ ಇದಕ್ಕೆ ನಾವು ಡಬಲ್ ಗ್ರಿಪ್ಪರ್ ಹಾಕೋಣ ಅಂತ ಅಂದ್ಬಿಟ್ಟು ಅವ್ರ ಡಿಸ್ಕಸ್ ಮಾಡ್ತಾಯಿದ್ರಿ ಔಟ್ಲೆಟ್ ಅವ್ರ ಹತ್ರ. ನಾವು ಗ್ರೇ ನೆಕ್ಲೆಸ್ ಬ್ಯಾಟ್ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಮಲ್ಟಿಪಲ್ ಬ್ಯಾಟ್ಸ್ ನೋಡಿದ್ರಿ. ಆ್ಯಂಡ್ ಇವರ ಔಟ್ಲೆಟಲ್ಲಿ ಸುಮಾರು ಆಪ್ಷನ್ಸ್ ಇದೆ ನೋಡೋದಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ನಮಗೆ ಎಲ್ಲನೂ ಲೈಕ್ ಆಯಿತು. ಸೊ ನಾವೊಂದು ಬ್ಯಾಟ್ ಸೆಲೆಕ್ಟ್ ಮಾಡಿದ್ವಿ. ಆ ಬ್ಯಾಟ್ ಹ್ಯಾಂಡಲ್ ಸ್ವಲ್ಪ ಡೌಟ್ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದ. ಸೊ ಅದಕ್ಕೆ ಆ ಬ್ಯಾಟ್ ಸೈಡಲ್ಲಿ ಇಟ್ಬಿಟ್ಟು ಮಲ್ಟಿಪಲ್ ಬೇರೆ ಬ್ಯಾಟ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ನೋಡಿದ್ದು ಬ್ಯಾಟ್ ಬಂದು ಲೆದರ್ ಬ್ಯಾಟ್ ಇತ್ತು. ಆಲ್ಮೋಸ್ಟ್ 9000 ಇತ್ತು. ಆ್ಯಂಡ್ ನಮ್ಮ ರಿಕ್ವೈರ್ಮೆಂಟ್ ಇತ್ತು ಆಲ್ಮೋಸ್ಟ್ ನಾವೆಲ್ಲ ಹಾರ್ಟ್ ಮೇಸ್ ಬ್ಯಾಟಲ್ ಆಡೋದ್ರಿಂದ ಅವ್ರಿಗೆ ಮಲ್ಟಿಪಲ್ ಆಪ್ಷನ್ಸ್ ಅವರು ನಮ್ಗೆ ಕೊಡ್ತಾಯಿದ್ರು, ನಾವು ಚೆಕ್ ಮಾಡ್ತಾಯಿದ್ವಿ.
ಇಲ್ಲಿ ಬ್ಯಾಟ್ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಬ್ಯಾಟ್ಸ್ ಎಲ್ಲ ಔಟ್ಸೈಡ್ ತೊಗೊಂಡು ಹೋಗ್ತಾ ಇದ್ವಿ, ಇಲ್ಲಿ ಸ್ವಿಂಗ್ ಮಾಡೋಕ್ಕಾಗತ್ತಾ ಇಲ್ವೋ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಬ್ಯಾಟ್ ಮಾತ್ರ. ವೆಯ್ಟ್ ಬ್ಯಾಲೆನ್ಸಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ 1200 ಗ್ರಾಮ್ಸ್ ಅಂತಂದರೆ ನಂಗೆ ವೆಯ್ಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನನ್ನ ಹತ್ರ ಇನ್ನೊಂದು ಬ್ಯಾಟ್ ಇದೆ, 1175 ಗ್ರಾಮ್ಸ್ ಅದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ವೆಯ್ಟ್ ಕಮ್ಮಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾವು ಅವಾಗಲಿಂದ ನಾವು ಅದೇ ಡಿಸ್ಕಸ್ ಮಾಡ್ತಾಯಿದ್ರಿ. ಸೊ ವೆಯ್ಟ್ ಬ್ಯಾಲೆನ್ಸಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಫೈನಲಿ ನನ್ನ ಫ್ರೆಂಡ್ಗೂ ಇಷ್ಟ ಆಯಿತು ಬ್ಯಾಟು, ಆ್ಯಂಡ್ ಈವನ್ ನನಗೂ ತುಂಬ ಇಷ್ಟ ಆಯಿತು ಬ್ಯಾಟ್ ಮಾತ್ರ. 1200 ಗ್ರಾಮ್ಸ್ ಇದ್ದರೂ ಕೂಡ ಅದು ವೆಯ್ಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ.